ಈಗ ಸುದ್ದಿ ಮಾಡಿ ಗದ್ದಲ ಮಾಡ್ಕೊಳ್ಳೋಕ್ಕಿಂತ ಫುಲ್ ಚಾರ್ಜ್ ಕೊಟ್ಬಿಟ್ಟು ಅವರಿಗೆ ನಂದು ಚಾರ್ಜ್ ನೀನೇ ತಗೊಳಪ್ಪ ಅಂತ ಓಪನ್ ಭಾಷಣ ನಂದು ಪೂರ್ತಿ ನೀನೇ ತಗೊಂಡ್ಬಿಡಪ್ಪ ಅಂತ ಟಿವಿ ಮಾಧ್ಯಮ ನೀನು ಬಿಟ್ಬಿಡೋಣಪ್ಪ ನಾನು ಒಳ್ಳೆ ನೆಮ್ಮದಿ ಕೆಲಸ ಮಾಡಕ್ ಬಿಡಪ್ಪ ಅಂತ ಹೇಳಿದ್ರೆ ಬಿಟ್ಟು ಸರ್, ಈಗ ಎಲ್ಲ ಕೆಲವೊಂದಿಷ್ಟು ಶಾಸಕರು ಆರೋಪ ಮಾಡ್ತಾರೆ, ಸರಿಯಾಗಿ ಜಿಲ್ಲೆಗೆ ಅನುದಾನ ಬರ್ತಾ ಇಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ. ತಮ್ದು ಹೆಂಗ್ ನಡೀತದೆ ಸರ್ ತಾಲೂಕಲ್ಲಿ? ನೋಡಪ್ಪ, ಅದೆಲ್ಲ ಈಗ ಆಗದೆ ಇದ್ದಂಥರೋ ವಿರೋಧ ಪಕ್ಷರು ಹಂಗೆ ಹೇಳ್ಬೋದೇನೋ. ನಾನು ಆಡಳಿತ ಪಕ್ಷದನಾಗಿ ನಮ್ಮ ಸರ್ಕಾರದಲ್ಲಿ ಒಂದು ಮೊದಲನೇ ವರ್ಷ ಸ್ವಲ್ಪ ಕುಂಠಿತ ಆಯ್ತು, ಅದು ಒಪ್ಕೊಂತಾನೆ. ಕಾರಣ ಹಿಂದಿನ ತಪ್ಪುಗಳು ಇನ್ನೊಂದು ಕಾರಣದಿಂದಾಗಿ ಹಣದ ಕೊರತೆ ಇತ್ತು. ಈ ವರ್ಷ ಏನು ಆಯೋಗ ಮಾಡಿರಲ್ಲ, ಇದು ಸಾಕಷ್ಟು ಅನುದಾನವನ್ನು ಶಾಸಕರಿಗೆ ಎಲ್ಲ ಕ್ಷೇತ್ರಕ್ಕೂ 224 ಕ್ಷೇತ್ರಕ್ಕೂ ಕೊಡ್ತಾ ಇದ್ದಾರೆ. ಆದೇಶ ಕಾಪಿ ಬೇಕಂದ್ರೆ ಹಿಂದೆ ಅದಾವೆ. ನಮ್ಗೆ ಹೆಚ್ಚಿಗೆ ಬಂದು 200 ಕೋಟಿ ರೂಪಾಯಿ ಕೊಟ್ಟಾರೆ. ಈಗ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳು ನೀರಾವರಿ ಇಲಾಖೆಯಿಂದ ಡಿ ಕೆ ಶಿವಕುಮಾರ್ 70 ಕೋಟಿ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ 50 ಕೋಟಿ ಕೊಟ್ಟಿದ್ದಾರೆ, PWD 30 ಕೋಟಿ ಕೊಟ್ಟಿದ್ದಾರೆ. ಇದು 200 ಕೋಟಿ ರೂಪಾಯಿ ಒಂದು ಕ್ಷೇತ್ರಕ್ಕೆ ಅಂದ್ರೆ ಇದು ಅನುದಾನ ಅಲ್ವಾ? ಹೇಳಪ್ಪ. ಕ್ಯಾಬಿನೆಟ್ ಅಲ್ಲಿ ಎಲ್ಲ ಒಂದು 8 ಜನ ಅಸಮರ್ಥ ಸಚಿವರು ಇದ್ದಾರೆ, ಶಾಂತಗೌಡ ಹಿರಿಯರಿದ್ದಾರೆ, ಅವ್ರಿಗೂ ಸಚಿವ ಸ್ಥಾನ ಕೊಡಿ ಅಂತ ಶಿವಗಂಗಾ. ಅಪ್ಪ ಶಿವಗಂಗಾ ಅವನು ಈ ಕೃಪಾ ಅಭಿಪ್ರಾಯ ನಾನೇನು ಹೇಳಿದನಪ್ಪ, ನಾನೇನು ಕೇಳಿದನಪ್ಪ? ಇಲ್ಲ, ಆಸೆ ಯಾರಿಗಿರಲ್ಲಪ್ಪ. ಕೊಟ್ಟರೆ ಮುಖ್ಯಮಂತ್ರಿನೂ ಹಾಕನಿ, ಅವಕಾಶ ಸಿಕ್ಕರು ಪ್ರಧಾನಮಂತ್ರಿ ಆಗೋ ಯೋಗ್ಯತೆ ಐತಿ. ಆದರೆ ಅವಕಾಶ ಸಿಗಬೇಕಲ್ಲಪ್ಪ, ಆಸೆ ಪಡಕ್ಕೆ ಹೋಗ್ಬಾರ್ದು. ಆಸೆ ದುಃಖಕ್ಕೆ ಅದಾಗಿ ಬರ್ಬೇಕನ್ನ ನಾವು ಅಧಿಕಾರಕ್ಕೋಸ್ಕರ ಬೆನ್ನತ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ನಾನಲ್ಲ. ಗೇರು ಹಾಕಿಲ್ಲ, ನ್ಯೂಟ್ರಲ್ ಹಾಕಿಲ್ಲ. ಜಿಲ್ಲಾ ಕಾಂಗ್ರೆಸ್ ಶಾಸಕರಲ್ಲಿ ಏನಾದರೂ ಭಿನ್ನಮತ ಇದೆಯಾ? ಜಿಲ್ಲಾ ಕಾಂಗ್ರೆಸ್ ಶಾಸಕರಲ್ಲಿ ಯಾರಲ್ಲಿ ಭಿನ್ನಮತ ಇಲ್ಲಪ್ಪ. ಏನಿಲ್ಲ ಭಿನ್ನ ಅದೆಲ್ಲ ನೋಡ್ರಿ, ಭಿನ್ನಮತ ಅಲ್ಲ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅಭಿಪ್ರಾಯನ ಭಿನ್ನಮತ ಅಂದ್ರೆ ಹೆಂಗಾಗತ್ತೆ? ಗಂಡ ಹೆಂಡತಿ ಒಂದೇ, ಗಂಡ ಹೆಂಡತಿಗೆ ಭಿನ್ನಾಭಿಪ್ರಾಯ ಐತಿ, ಅಪ್ಪ ಮಕ್ಕಳಿಗೆ ಭಿನ್ನಾಭಿಪ್ರಾಯ ಐತಿ. ಸ್ವಾಭಾವಿಕ, ಮನುಷ್ಯ ಸ್ವಭಾವ ಅದು. ಭಿನ್ನಮತನೂ ಇಲ್ಲ, ಭಿನ್ನಾಭಿಪ್ರಾಯನೂ ಇಲ್ಲ. ವ್ಯಕ್ತಿ ಸ್ವಾತಂತ್ರ್ಯ. ಸರ್ಕಾರ ಇಷ್ಟಕೊಂಡು ಭದ್ರತೆ ಐತೆ ಅಂದಮೇಲೆ ಮತ್ತೆ ಒಗ್ಗಟ್ಟಿಲ್ಲ ಅಂತೀರಾ? ಹೇಳ್ರಪ್ಪ. ನಿಮ್ಮ ಶಾಸಕರು ಹೇಳ್ತಾರೆ ಸರ್, ಈಗ ಅಸಮರ್ಥ ಸಚಿವರು ಇದ್ದಾರೆ ಅಂತ ಅಪ್ಪ. ಯಾರ ಅಸಮರ್ಥರು? ವಿರೋಧ ಪಕ್ಷರು ವಿರೋಧ ಮಾಡಿದ್ರು ನೋಡಪ್ಪ, ಇನ್ನೊಬ್ಬರ ಅಭಿಪ್ರಾಯಕ್ಕೆ ನಾನು ಅಡ್ಡ ಬರಲ್ಲ. ನಾನು ಅದ್ರ ಬಗ್ಗೆ ಟೀಕೆನೂ ಮಾಡಬಹುದು. ವ್ಯಕ್ತಿ ಸ್ವಾತಂತ್ರ್ಯ. ಅವ್ರವ್ರು ತಿಳಿದವ್ರು ಹೇಳಿದಾಗ ನಾನು ಯಾಕಪ್ಪ ಅಡ್ಡಬಹುದು? ಯಾಕಪ್ಪ ಹರೇ ಕಡೆ ಮೈ ಮ್ಯಾಕೆ ಹೋಗಿಲ್ಲ ನಾನು? ಹೌದಲ್ರಪ್ಪ? ಅಧಿಕಾರಿಗಳು ಮಾತು ಕೇಳ್ತಾರಿಲ್ಲ ಸರ್? ಯಾಕೆ ಮಾತು ಕೇಳಲ್ಲ? ಕೇಳಿದೆ ಹೋದ್ರೆ ಕೇಳಿ ಬಿಡಿ. ಬೇಡಪ್ಪ ಮಾತಾಡೋಂಗಿಲ್ಲ. ಅಲ್ಲಿ ಇರಲಿ, ಏನೋ ನಾವು ಲೆಟ್ರ್ ಕಳಿಸಿದಾಗ ಶಾಸಕರು ಲೆಟ್ರ್ ಕೊಟ್ಟಾಗ ನೋಡಿ ಸರ್ ಅಂತ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಶಾಸಕರು ಏನು ಶಾಸನ ರಚನೆ ಮಾಡಾರ ಅಂತ ಉದ್ದಟನ ಮಾತಾಡಿರೋ ಅಂತ ನನಗೆ ಗೊತ್ತು. ಅದಕ್ಕೆ ಕೇಳಿದೆ, ಹಂಗೆ ಮಾತಾಡಕ್ಕೆ ಹೋಗ್ಬೇಡಪ್ಪ. ನಾನೇ ಸುಧಾರಿಸ್ಕೊಂತಾನೆ, ಬೇರೆ MLA ಆಗಿದ್ರೆ ಏನೇನು ಹಾಕತ್ತಪ್ಪ. ನಿನ್ನ ನಿನ್ನ ಭವಿಷ್ಯದ ದೃಷ್ಟಿಯಿಂದ ನೀನು ವಯಸ್ಸೈತಿ, ನೀನು ಆಸಕ್ತಿ ಐತಿ, ಒಳ್ಳೆ ಪ್ರಮೋಷನ್ ಸಿಕ್ಕದಂಥ ಅವಕಾಶ ಹಾಳು ಮಾಡ್ಕೊಳ್ಳಬಾರಪ್ಪ. ಸಪ್ರೇಟ್ ಕರೆದೇವನ ಕಂಡ್ರೆ ಅವ್ರು ಸ್ವಲ್ಪ ತಿಳಿ ಹೇಳ್ತಕ್ಕಂಥ ಐತಿ. ಪ್ರತಿಯೊಂದಕ್ಕೂ ಅವ್ರು ಏನು ಮಾಡ್ತಾರೆ, ಜಿಲ್ಲಾ ಕೇಂದ್ರಕ್ಕೆ ಬರ್ರಿ ಅಂತಾರೆ. ಈಗ ಒಂದು 200 ಒಂದು ನಿಗಮದಿಂದ ಎಲ್ಲ ಸೇರಿ ಒಂದು ವರ್ಷ 500 ಜನ ನಮ್ಮ ತಾಲೂಕಿನಾಗ ಹಾಕಾರೆ. ಎಲ್ಲ 6-8 10 ಸೇರಿ ಅಷ್ಟು ದಾವಣಗೆರೆ ಬಂದ ಎಷ್ಟು ಖರ್ಚಾಗುತ್ತೆ? ಬಂದಾಗ ಕೆಲವು ಅಧಿಕಾರ ಸಿಗ್ತಾರೆ, ಕೆಲವು ಸಿಗಲ್ಲ. ಅದಕ್ಕೋಸ್ಕರ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಪ್ರತಿ ಬುಧವಾರನೋ ಯಾವುದೇ ನಿಗದಿ ಮಾಡಿ ಸಂದೇಶ ಹೊನ್ನಾಳೆಗೆ ಒಬ್ಬರು ಇವುಗಳನ್ನು ಕರೆದೇನೆ, ಇವು ಆಫೀಸ್ನಾಗ ರೂಮ್ ಕೊಡ್ಬೇಕು, ಇಂಥ ದಿವಸ ನಿಗದಿ ಆಗ್ಬೇಕು, ಪೇಪರ್ ಅನೌನ್ಸ್ ಮಾಡ್ಬೇಕು. ಅವತ್ತು ದಿವಸ ಹೊನ್ನಾಳಿಗೆ ಬಂದು ಏನೇ ದಾಖಲೆಗಳಿದ್ದು ಅಲ್ಲಿ ಕರೆಕ್ಟ್ ಮಾಡ್ಕೊಂಡು ಅವಾಗ ನಾವು ಇಷ್ಟೆಲ್ಲ ಸರ್ಕಾರ ದುಡ್ಡು ಕೊಟ್ಟು ಜನಗಳು ಇಲ್ಲಿ ಬಂದು ಸುಮ್ಮನೆ ಮುಖ ಅಣಿಸ್ಕೊಂಡು ಹೋಗೋದು ಆಗಬಾರ್ದು ಅನ್ನೋ ದೃಷ್ಟಿ ಮೇಲೆ ಕರೆದೇನೋ, ಬೇರೆ ಏನು ದುರುದ್ದೇಶ ಇಲ್ಲ. 16 ಕೊಡ್ತಾರೆ, ಸೋಮವಾರ ಬರ್ತಾರೆ. 1350 ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ಪ್ರಿಂಟ್ ಕೊಟ್ಟಿದ್ದಾರೆ. ನಾನು ನೋಡಿಲ್ಲ, ನೋಡ್ತೇನೆ. ಅದು ಉದ್ಘಾಟನೆ ಅದು 2 ವರ್ಷದ ಸಾಧನಾ ಸಮಾವೇಶ. 2 ವರ್ಷದ್ದು ನಮ್ಮ ಸರ್ಕಾರ ಬಂದಾಗ 2 ವರ್ಷದಲ್ಲಿ ಈ ಜಿಲ್ಲೆಗೆ ಯಾವ್ಯಾವ ಇಲಾಖೆಗೆ ಈಗ ನೋಡಿಲ್ಲ 48 ಇಲಾಖೆ ಬರ್ತಾರೆ. ಏನೇನು ಮಾಡಿರೋ ಅದ್ರ ಬಗ್ಗೆ 1350 ಕೋಟಿ ರೂಪಾಯಿದು ಪ್ರಗತಿಯಿಂದ ತೋರಿಸ್ತಕ್ಕಂಥ ಕಾರ್ಯಕ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.